58ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಯೆಶಾಯನ ಪ್ರವಾದನ ಗ್ರಂಥ 58ನೇ ಅಧ್ಯಾಯದಲ್ಲಿ 1ರಿಂದ 14 ವಚನಗಳದ. ಈ ವಚನಗಳು ನಮ್ಮ ಮನುಷ್ಯನ ಜೀವಿತವನ್ನ, ಆತನಲ್ಲಿರುವಂತ ಕೆಲ ಗುಣ ಅತಿಶಯಗಳನ್ನ ಈ ಅಧ್ಯಾಯ ಬಂದು ನಮಗೆ ತಿಳಿಯಪಡಿಸ್ತಾ ಇದೆ. ಈ 58ನೇ ಅಧ್ಯಾಯಕ್ಕೆ ಒಂದು ತಲೆ ಬರವನ್ನ ನಾವು ನೀಡುವುದಾದ್ರೆ, ನಿಜವಾದ ಉಪವಾಸ ಪ್ರಾರ್ಥನೆ, ಅಧಿಕೃತ ಆರಾಧನೆಗಾಗಿ ದೇವರ ಮನವಿ ಅನ್ನುವಂತ ವಿಷಯವನ್ನ ನಾವು ಅದರಲ್ಲಿ ನೋಡ್ಬೋದು. ನಮ್ಮ ಕನ್ನಡ ಸತ್ಯವೇದದಲ್ಲಿ 58ನೇ ಅಧ್ಯಾಯಕ್ಕೆ ಒಂದು ತಲೆ ಬರ ಇದೆ. ಕಪಟ ಭಕ್ತಿ, ಯಥಾರ್ಥ ಭಕ್ತಿ, ಇವುಗಳ ಮಧ್ಯೆ ಇರುವಂತ ಲಕ್ಷಣಗಳು ಎಂಬುದರ ಕುರಿತಾಗಿ ಬರೆಯಲ್ಪಡ್ತಾ ಇದೆ. ಈ ಅಧ್ಯಾಯವನ್ನ ನಾವು 4 ಭಾಗವಾಗಿ ವಿಂಗಡಣೆ ಮಾಡಬಹುದಾಗಿದೆ. ಮೊದಲನೇ ಭಾಗದಲ್ಲಿ ಯೆಶಾಯನ ಪ್ರವಾದನ ಗ್ರಂಥ 58ನೇ ಅಧ್ಯಾಯ 1ರಿಂದ 5 ವಚನಗಳು ಕಪಟತನದ ಪ್ರಾರ್ಥನೆ ಮತ್ತು ಉಪವಾಸ ಆಚರಣೆ ಕುರಿತಾಗಿ ಬರೆಯಲ್ಪಡ್ತಾ ಇದೆ. ಇನ್ನು 2ನೇ ಭಾಗದಲ್ಲಿ ನಿಜವಾದಂತ ಉಪವಾಸ ಪ್ರಾರ್ಥನೆ ಬಗ್ಗೆ ಬರೆಯಲ್ಪಡ್ತಾ ಇದೆ. ಯೆಶಾಯನ ಪ್ರವಾದನ ಗ್ರಂಥ 58ನೇ ಅಧ್ಯಾಯ 6ರಿಂದ 7 ವಚನ. ಇನ್ನು 3ನೇ ಭಾಗವಾಗಿ ನೋಡುವಂತ ಸಮಯದಲ್ಲಿ ಪುನಃಸ್ಥಾಪನೆ ಮತ್ತು ಆಶೀರ್ವಾದದ ಭರವಸೆ ಕುರಿತಾಗಿ 58ನೇ ಅಧ್ಯಾಯ 8ರಿಂದ 12 ವಚನ ನೋಡ್ತಾ ಇದ್ದೀವಿ. ಇನ್ನು ಕೊನೆಯ ಭಾಗದಲ್ಲಿ 13ರಿಂದ 14 ವಚನಗಳು ಸಬ್ಬತ್ ದಿನದ ಪ್ರಾಮುಖ್ಯತೆಯ ಕುರಿತಾಗಿ ಬರೆಯಲ್ಪಡ್ತಾ ಇದೆ. ಈ ಅಧ್ಯಾಯದ ಹಿನ್ನೆಲೆಯನ್ನ ನಾವು ನೋಡುವಂತ ಸಮಯದಲ್ಲಿ, ಇದು ದೇವರು ಪ್ರವಾದಿಯಾಗಿರುವಂತ ಯೆಶಾಯನಿಗೆ ತನ್ನ ಜನರ ಭಕ್ತಿ ಮತ್ತು ತನ್ನ ಜನರ ಉಪವಾಸ ಪ್ರಾರ್ಥನೆ ಕುರಿತಾಗಿ ಅವ್ರು ಯಾವ ರೀತಿಯಾದಂತ ಆಚರಣೆಯನ್ನ ನಡೆಸ್ತಾ ಇದಾರ ಎಂಬುದಾಗಿ ನೀನು ತಿಳಿಸು ಅಂತೇಳಿ ದೇವರು ಬಂದು ಯೆಶಾಯನ ಮೂಲಕ ಈ ಕಾರ್ಯಗಳನ್ನ ನಡೆಸ್ತಾ ಇದಾರೆ. ಬರುವಂತ ದಿನಗಳಲ್ಲಿ ನಾವು ಉಪವಾಸ ಪ್ರಾರ್ಥನೆಗಳನ್ನ ಕೈಗೊಳ್ತಾ ಇದೀವಿ. ಅನೇಕ ಸಾರಿ ಉಪವಾಸ ಪ್ರಾರ್ಥನೆಯ ಬಗ್ಗೆ ನಾವು ತಿಳಿದುಕೊಂಡಿರ್ತೀವಿ. ನಾವು ಸಹ ಉಪವಾಸವಾಗಿದ್ದುಕೊಂಡು ಪ್ರಾರ್ಥನೆ ಮಾಡಿದೀವಿ. ಆದ್ರೆ ಕಪಟತನದಿಂದ ಇರುವಂತ ಭಕ್ತಿ ಅಥವಾ ಕಪಟತನದ ಪ್ರಾರ್ಥನೆ, ಕಪಟತನದ ಉಪವಾಸ ನಮ್ಮನ್ನ ದೇವರೊಟ್ಟಿಗೆ ಅಥವಾ ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರಗಳನ್ನು ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಪ್ರಾರ್ಥನೆ ಮಾಡ್ತಾ ಇದೀವಿ, ಉಪವಾಸನೂ ಇರ್ತಾ ಇದೀವಿ, ಆದ್ರೆ ಅದು ದೇವರ ಮುಂದೆ ವ್ಯರ್ಥವಾಗಿ ಕಾಣಲ್ಪಡ್ತಾ ಇದೆ. ಹಾಗಾದ್ರೆ ನಿಜವಾದಂತ ಉಪವಾಸ ಅಂದ್ರೆ ಏನು ಅನ್ನುವಂತ ವಿಷಯ ಬಂದು ಈ 58ನೇ ಅಧ್ಯಾಯದಲ್ಲಿ ತುಂಬಾ ಚೆನ್ನಾಗಿ ಬರೆಯಲ್ಪಡ್ತಾ ಇದೆ. ಸರಿ, ನಾವು ಮೊದಲನೇ ಭಾಗದಲ್ಲಿ ನೋಡುವಂತ ಸಮಯದಲ್ಲಿ 1ರಿಂದ 5 ವಚನದಲ್ಲಿ ದೇವರು ಅವರು ಮಾಡುವಂತ ಕಾರ್ಯವನ್ನ, ಅವರು ಮಾಡುವಂತ ಪಾಪದ ವಿಷಯಗಳನ್ನ ನೀನು ಅವರಿಗೆ ತಿಳಿಯಪಡಿಸು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅವ್ರು ಮಾಡುವಂತ ಕಪಟತನದ ಪ್ರಾರ್ಥನೆ, ಅವ್ರು ಮಾಡುವಂತ ಉಪವಾಸದ ಕುರಿತಾಗಿ ಅದನ್ನ ಕೇವಲ ಅದನ್ನೊಂದು ಆಚರಣೆಯಾಗಿ ಏನೋ ಒಂದು ಕಾಟಾಚಾರಕ್ಕಾಗಿ ಅದನ್ನ ನಡೆಸ್ತಾ ಇದಾರ, ಅದನ್ನ ತಿಳಿಸು ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾವು ಮೊದಲನೇ ವಚನ ನೋಡ್ತಾ ಇದೀವಿ, 58ನೇ ಅಧ್ಯಾಯ 1ನೇ ವಚನ, ಗಂಟಲೆತ್ತಿ ಕೂಗು, ಸಂಕೋಚ ಪಡಬೇಡ, ಕೊಂಬಿನಂತೆ ಧ್ವನಿಗೈದು ತನ್ನ ಜನರಿಗೆ ಅವರ ದ್ರೋಹಗಳನ್ನ ನೀನ್ ತಿಳಿಸು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಜನರಿಗೆ ಒಂದು ಕಾರ್ಯ ಇದೆ. ಅವ್ರ ಏನ್ ಮಾಡ್ತಾ ಇದಾರೆ ಅಂದ್ರೆ, ದೇವ್ರಿಗೇನೆ ಪ್ರಶ್ನೆ ಮಾಡ್ತಾ ಇದಾರೆ. ದೇವ್ರೆ, ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ, ನಾವು ಉಪವಾಸನೂ ಇರ್ತಾ ಇದೀವಿ, ಆದ್ರೆ ನೀನ್ ಏನಕ್ಕೆ ಅವುಗಳಿಗೆ ಕಿವಿಗುಡ್ತಾ ಇಲ್ಲ ಎಂಬುದಾಗಿ ಹೇಳಿ ದೇವರನ್ನೇ ಪ್ರಶ್ನೆ ಮಾಡ್ತಾ ಇದಾರೆ. ಆದ್ರೆ ಅವ್ರಿಗೆ ಮಾಡುವಂತ ಪ್ರಾರ್ಥನೆ, ಅವ್ರು ಮಾಡುವಂತ ಉಪವಾಸ ಅದು ಸರಿಯಾದ ರೀತಿಯಾದ ಇಲ್ಲ ಎಂಬುದಾಗಿ ಹೇಳಿ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ದೇವ್ರು ಬಂದು ನೀನು ಗಂಟಲೆತ್ತಿ ಕೂಗು ಅಂತ ಹೇಳ್ತಾ ಇದಾರೆ. ನೀನು ಕೂಗಿ ಹೇಳ ಅವ್ರಿಗೆ, ಅವ್ರು ಏನ್ ಮಾಡ್ತಾ ಇದಾರೆ, ಅವ್ರ ದ್ರೋಹ ಎಂತದ್ದು ಎಂಬುದನ್ನ ನೀನು ತಿಳಿಸು ಎಂಬುದಾಗಿ ಹೇಳ್ತಾ ಇದಾರೆ. ನಾವು 3ನೇ ವಚನ ನೋಡ್ತಾ ಇದೀವಿ, ನಾವು ಉಪವಾಸ ಮಾಡಿದ್ದೀವಿ,
ನೀನೇಕೆ ಕಟಾಕ್ಷಿಸುವುದಿಲ್ಲ? ನಮ್ಮ ಆತ್ಮವನ್ನ ಕುಂದಿಸಿಕೊಂಡಿದ್ದೀವಿ, ನೀನು ಗಮನಿಸಿದಿರುವುದೇಕೆ ಅಂದುಕೊಳ್ಳುತ್ತಾರ. ಅವರು ತಮ್ಮ ಜೀವನದಲ್ಲಿ ನಾವ್ ಎಷ್ಟೊಂದು ಪ್ರಾರ್ಥನೆ ಮಾಡಿದೀವಲ್ಲ, ನಾವ್ ಎಷ್ಟೊಂದು ಉಪವಾಸವಾಗಿದ್ದೀವಲ್ಲ, ದೇವ್ರಿಗೆ ನೀನೇಕೆ ಅದನ್ನ ಗಮನಿಸ್ತಾ ಇಲ್ಲ ಎಂಬುದಾಗಿ ಹೇಳಿ ದೇವರನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಕಾಟಾಚಾರದ ಭಕ್ತಿ, ಕಾಟಾಚಾರದ ಉಪವಾಸ ನಮ್ಮನ್ನ ದೇವರ ಬಳಿಗೆ ಅಥವಾ ದೇವರ ಕಾರ್ಯಗಳಿಗೆ ನಡೆಸುವುದಕ್ಕೆ ಸಾಧ್ಯನೇ ಇಲ್ಲ. ಅದು ಕಪಟತನದ ಭಕ್ತಿ. ಯೇಸು ಸ್ವಾಮಿ ಸಹ ಅಂತವರ ವಿಷಯವಾಗಿ ಅದೇ ಕಾರ್ಯಗಳನ್ನ ಹೇಳ್ತಿದ್ದಾರೆ. ಫರಿಸಾಯರ ಸದ್ದುಕಾಯರ ವಿಷಯದಲ್ಲಿ ಮಾತಾಡುವಂತ ಸಮಯದಲ್ಲಿ ಕಪಟಿಗಳ ಹಾಗೆ ಬೇಡಿದ್ದನ್ನೇ ಬೇಡುವಂಥದ್ದು, ಸರಿ ಏನೋ ಒಂದು ಮಾಡ್ಬೇಕಂತ ಹೇಳಿ ಮಾಡುವಂಥದ್ದು, ಇಂಥ ಕಾರ್ಯಗಳನ್ನ ದೇವರು ಗಮನಿಸುವುದಿಲ್ಲ ಅಂತೇಳಿ ಯೇಸು ಸ್ವಾಮಿನೇ ಹೇಳ್ತಾರೆ. ನಾವು ಮತ್ತಾಗಿ ಬರೋ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನ ನೋಡ್ತಾ ಇದೀವಿ. ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ, ಜನರು ನೋಡಬೇಕೆಂದು ಅವರು ಸಭಾ ಮಂದಿರಗಳಲ್ಲೂ ಬೀದಿ ಚೌಕಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ ಅಂತೇಳಿ ಬರೆಯಲ್ಪಡ್ತಾ ಇದೆ. ಯಾರೋ ನೋಡ್ಲಿ ಅಂತೇಳಿ ಕಪಟಿಗಳ ಹಾಗೆ ನೀವು ಪ್ರಾರ್ಥಿಸಬೇಡ್ರಿ ಅಂತ ಹೇಳ್ತಾರೆ. ಇಲ್ಲಿ ಬಂದು ಅವ್ರು ಪ್ರಾರ್ಥನೆ ಮಾಡ್ತಾ ಇದಾರ, ಉಪವಾಸನೂ ಇರ್ತದ, ಆದ್ರೆ ದೇವರು ಮೆಚ್ಚುವಂತ ರೀತಿಯಲ್ಲಿ, ದೇವರು ಬಯಸುವಂತ ರೀತಿಯಲ್ಲಿ ಉಪವಾಸವನ್ನ ಮಾಡ್ತಾ ಇಲ್ಲ. ಮಾರ್ಕನ ಬರೋ ಸುವಾರ್ತೆಯಲ್ಲಿ ಅದೇ ಕಾರ್ಯವನ್ನು ಹೇಳ್ತಾ ಇದ್ದಾರೆ. ಮಾರ್ಕನ ಬರೋ ಸುವಾರ್ತೆ 7ನೇ ಅಧ್ಯಾಯ 6ನೇ ವಚನದಲ್ಲಿ, ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿಯೇ ಪ್ರವಾದಿಸಿದ್ದಾನೆ. ಅವನು ಬರೆದಿದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನ ಸನ್ಮಾನಿಸ್ತಾರ, ಆದ್ರೆ ಅವರ ಮನಸ್ಸು ನನ್ನಿಂದ ದೂರವಾಗಿದೆ ಅಂತ ದೇವರು ಹೇಳ್ತದೆ. ಕೇವಲ ಬಾಯಿ ಮಾತಿನಿಂದ ಸನ್ಮಾನಿಸುವಂಥದ್ದು, ಕೇವಲ ಹೆಸರಿಗೆ ಮಾತ್ರ ಪ್ರಾರ್ಥನೆ ಮಾಡುವಂಥದ್ದು, ಕೇವಲ ಕಾಟಾಚಾರಕ್ಕಾಗಿ ಉಪವಾಸ ಮಾಡುವಂಥದ್ದು, ಇಂಥ ಕಾರ್ಯಗಳು ನಮ್ಮನ್ನ ದೇವರ ಬಳಿಗೆ ಸೇರಿಸುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಂದು ದೇವರು ಯೆಶಾಯನ ಮೂಲಕ ಈ ವಿಷಯ ಹೇಳ್ತಾ ಇದಾರ, ನೀನು ಗಂಟಲೆತ್ತಿ ಕೂಗಿ ಅವ್ರ ದ್ರೋಹ ಎಂತದ್ದು ಎಂಬುದನ್ನ ಅವ್ರು ತಿಳಿಸು. ಅವ್ರು ಏನ್ ಮಾಡ್ತಾ ಇದಾರ, ದಿನದಿನವೂ ನನ್ನ ದರ್ಶನಕ್ಕಾಗಿ ಬರ್ತಾ ಇದಾರ, ನನ್ನ ಮಾರ್ಗವನ್ನ ತಿಳಿದುಕೊಳ್ಳುವುದರಲ್ಲಿ ಹೆಚ್ಚಳ ಪಡ್ತಾ ಇದಾರ, ಆದ್ರೆ ಏನೋ ನೇಮಗಳನ್ನ ಪಾಲಿಸುವ ರೀತಿಯಲ್ಲಿ ಕಾಟಾಚಾರಕ್ಕಾಗಿ ನಡೆಸ್ತಾ ಇದಾರ ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ಇನ್ನು ಕಪಟತನದ ಉಪವಾಸ, ಹೆಸರಿಗೆ ಮಾತ್ರ ಉಪವಾಸ ಮಾಡುವಂಥದ್ದು. ನಾವು ಮತ್ತಾಗಿ ಬರೋ ಸುವಾರ್ತೆ 6ನೇ ಅಧ್ಯಾಯ 16ನೇ ವಚನ ನೋಡ್ತಾ ಇದೀವಿ. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನ ಸಪೆ ಮಾಡಿಕೊಳ್ಳಬೇಡಿರಿ, ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರಿಸುವುದಕ್ಕಾಗಿ ತಮ್ಮ ಮುಖವನ್ನ ಆ ರೀತಿಯಾಗಿ ಉಪಕಾರ ಮಾಡ್ಕೊಳ್ತಾ ಇದಾರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಯೇಸು ಸ್ವಾಮಿ ಹೇಳುವಂತ ಕಾರ್ಯ. ಕಾಟಾಚಾರಕ್ಕೆ ಮಾಡುವಂತ ಪ್ರಾರ್ಥನೆ, ಕಪಟತನದಿಂದ ಉಪವಾಸ ಆಚರಣೆ ದೇವರ ಕಾರ್ಯಗಳಿಗೆ ನಮ್ಮನ್ನು ನಡೆಸುವುದಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮನ್ನ ದೇವರ ಬಳಿಗೆ, ದೇವರ ವಿಷಯಗಳ ಬಳಿಗೆ ನಮ್ಮನ್ನು ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. ಇದು ಮೊದಲನೇ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಇನ್ನು 2ನೇ ಕಾರ್ಯಕ್ಕೆ ನಾವು ಬರುವಂತಹ ಸಮಯದಲ್ಲಿ ಯೆಶಾಯನ ಪ್ರವಾದನ ಗ್ರಂಥ 58ನೇ ಅಧ್ಯಾಯ 6 ಮತ್ತು 7ನೇ ವಚನ ನೋಡ್ತಾ ಇದೀವಿ. ಅಲ್ಲಿ ನಿಜವಾದ ಉಪವಾಸಗಳ ಬಗ್ಗೆ ಬರೆಯಲ್ಪಡ್ತಾ ಇದೆ. ಮೊದಲನೇ ಭಾಗದಲ್ಲಿ ಕಪಟತನದಿಂದ ತುಂಬಿದಂತ ಪ್ರಾರ್ಥನೆ, ಕಪಟತನದಿಂದ ತುಂಬಿದಂತ ಉಪವಾಸದ ಕುರಿತಾಗಿ ನೋಡ್ತಾ ಇದೀವಿ. ಆದ್ರೆ ಈ ಭಾಗದಲ್ಲಿ, 2ನೇ ಭಾಗದಲ್ಲಿ ನೋಡ್ತಾ ಇದೀವಿ, ನಿಜವಾದಂತ ಉಪವಾಸ ಕುರಿತಾಗಿ, ನಿಜವಾಗಲೂ ಮಾಡ್ಬೇಕಾಗಿರುವಂತ ಉಪವಾಸ ಯಾವ ರೀತಿಯಾಗಿ ಇರುತ್ತೆ ಎಂಬುದನ್ನ ಅಲ್ಲಿ ದೇವರು ಬಂದು ತಿಳಿಯಪಡಿಸ್ತದೆ. ನಾವು 6ನೇ ವಚನ ನೋಡ್ತಾ ಇದೀವಿ. ನೋಡಿರಿ, ಕೇಡಿನ ಬಂಧಗಳನ್ನ ಬಿಚ್ಚುವುದು, ನೊಗದ ಕನಿಗಳನ್ನ ಕಳಚುವುದು, ಜಜ್ಜಿ ಹೋದವರನ್ನ ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು ಆಗಿದೆ. 7ನೇ ವಚನ ಹೇಳ್ತದ, ಹಸಿದವರಿಗೆ ಅನ್ನವನ್ನ ಹಂಚುವುದು, ಅಲಿಯುತ್ತಿರುವ ಬಡವರನ್ನ ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆ ಇರೋರನ್ನ ಕಂಡಾಗಲೆಲ್ಲ ಅವರಿಗೆ ಒದಿಸುವುದು, ನಿನ್ನಂತೆ ನರನಾಗಿರುವ ಯಾವನೇ ಆಗಲಿ ಮುಖ ತಪ್ಪಿಸಿಕೊಳ್ಳುವುದಿರುವುದು, ಇವುಗಳೇ ನನಗೆ ಇಷ್ಟವಾದಂತ ಉಪವಾಸ ಎಂಬುದಾಗಿ ದೇವರು ಹೇಳ್ತದೆ. ನಿಜವಾದಂತ ಉಪವಾಸ ಅಂದ್ರೆ ಏನು? ಇದು ನೀವು ಸಮಯ ಇರುವಾಗ ಈ ಅಧ್ಯಾಯವನ್ನು ಓದಿ ನೋಡ್ರಿ. ಈ ಭಾಗದಲ್ಲಿ ನಿಜವಾಗಲೂ ದೇವರು ಮೆಚ್ಚುವಂತ ಉಪವಾಸ ಅಂದ್ರೆ ಏನು ಅನ್ನುವ ಕುರಿತಾಗಿ ತುಂಬಾ ಚೆನ್ನಾಗಿ ಬರೆಯಲ್ಪಡ್ತಾ ಇದೆ. ನಿಜವಾದಂತ ಉಪವಾಸಕರ ಪ್ರಾರ್ಥನೆ ಬಂದು ಯಾವ ರೀತಿಯಾಗಿ ಇರ್ತದ
ಅನ್ನೋದನ್ನ ಬರೆಯಲ್ಪಡ್ತಾ ಇದ್ದಾರೆ. ಯಾಕಂದ್ರೆ ನಾವು 4 ಮತ್ತು 5ನೇ ವಚನ ನೋಡ್ತಾ ಇದೀವಿ, ಅವರು ಸುಮ್ನೆ ಏನೋ ಒಂದು ಕಾರ್ಯವನ್ನ ಮನುಷ್ಯನು ಮೆಚ್ಚಿಸೋಕೋಸ್ಕರ ಉಪವಾಸಗಳನ್ನ ಮಾಡ್ತಾ ಇದಾರೆ. ತಮ್ಮ ಆತ್ಮವನ್ನ ಕುಂದಿಸಿಕೊಂಡು ಉಪವಾಸ ಮಾಡಬೇಕೆನ್ನೋದು ದೇವರ ಬಯಕೆ. ಆದ್ರೆ ಕಾಟಾಚಾರದ ಉಪವಾಸನ ಬಿಟ್ಟು ಈ ರೀತಿಯಾದಂತ, ಅಂದ್ರೆ ಅದೇ ಸಮಯದಲ್ಲಿ ನೀವು ಉಪವಾಸ ಇರುವಾಗ ಹಸಿದವರಿಗೆ ಅನ್ನವನ್ನ ಹಂಚುತ್ತಾ ಇರ್ಬೋದು, ಅಲಿಯುತ್ತಿರುವ ಬಡವರನ್ನ ಮನೆಗೆ ಬರಮಾಡಿಕೊಳ್ಳುವಂಥದ್ದು, ಈ ರೀತಿಯಾಗಿ ಮಾಡುವಂತ ಉಪವಾಸ ಬಂದು ತುಂಬಾ ಮುಖ್ಯವಾಗಿದೆ ಅಂತೇಳಿ ಬರೆಯಲ್ಪಡ್ತಾ ಇದೆ. ಸತ್ಯವೇದದಲ್ಲಿ ಎಷ್ಟೋ ಜನ ಉಪವಾಸಗಳನ್ನ ಮಾಡ್ತಾ ಇದ್ದಾರೆ. ದೇವರು ಅಂತ ಉಪವಾಸದ ಪ್ರಾರ್ಥನೆಗಳನ್ನ ದೇವ್ರು ಕೇಳ್ತಾ ಇದ್ದಾರೆ. ದೇವರು ಸದುತ್ತರಗಳನ್ನು ಕೊಡ್ತಾ ಇದ್ದಾರೆ. ನಿಜವಾದ ಉಪವಾಸಕ್ಕೆ ನಾವು ನಮ್ಮ ಮನವನ್ನ ಕುಂದಿಸಿಕೊಂಡು ಸಂಪೂರ್ಣವಾಗಿ ದೇವರ ಕಡೆಗೆ ಒಪ್ಪಿಸಿಕೊಂಡು ನಾವು ಉಪವಾಸ ಮಾಡುವಾಗ ದೇವರು ನಮ್ಮ ಉಪವಾಸಗಳನ್ನ ಮೆಚ್ತಾ ಇದ್ದಾರೆ. ದೇವರು ನಮ್ಮ ಉಪವಾಸ ಪ್ರಾರ್ಥನೆಗಳಿಗೆ ಸದುತ್ತರಗಳನ್ನ ಕೊಡ್ತಾ ಇದ್ದಾರೆ. ಸತ್ಯವೇದದಲ್ಲಿ ಅನೇಕ ಜನ ದೇವ ಪುರುಷರುಗಳು, ದೇವ ಜನರು ಉಪವಾಸ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಅದರಿಂದ ದೇವರಿಂದ ಪ್ರತಿ ಫಲಗಳನ್ನು ಹೊಂದ್ಕೊಳ್ತಾ ಇದ್ದಾರೆ. ನಿಜವಾದ ಉಪವಾಸ ಯಾವ ರೀತಿಯಾಗಿರ್ತದ, ನಾವು ಎಜ್ರನ ಪುಸ್ತಕ 8ನೇ ಅಧ್ಯಾಯ 21ನೇ ವಚನ ನೋಡುವಾಗ, ಆಮೇಲೆ ಆ ಅಹ್ವಾ ನದಿಯ ಬಳಿಯಲ್ಲಿ ನಾವು ಉಪವಾಸದಿಂದಿದ್ದು ನಮ್ಮ ದೇವರ ಮುಂದೆ ನಮ್ಮನ್ನ ನಾವು ತಗ್ಗಿಸಿಕೊಂಡು ನಮಗೂ ನಮ್ಮ ಮನೆಯವರಿಗೂ ನಮ್ಮ ಎಲ್ಲಾ ಆಸ್ತಿಗೂ ಪ್ರಯಾಣದಲ್ಲಿ ಶುಭವನ್ನ ಕೇಳಿಕೊಳ್ಬೇಕೆಂದು ಪ್ರಕಟಿಸಿದೆನು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ನಮ್ಮನ್ನ ನಾವು ತಗ್ಗಿಸಿಕೊಂಡು ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಅಂತೇಳಿ ಎಜ್ರನು ನಿರ್ಣಯಿಸ್ಕೊಳ್ತಾ ಇದ್ದಾನೆ. ಹಾಗಾದ್ರೆ ಉಪವಾಸ ಪ್ರಾರ್ಥನೆ ಅನ್ನುವಂಥದ್ದು ನಮ್ಮನ್ನ ನಾವು ತಗ್ಗಿಸಿಕೊಳ್ಳುವಂಥದ್ದು. ನಮ್ಮನ್ನ ತಗ್ಗಿಸಿಕೊಂಡು ದೇವರ ಸಮ್ಮುಖದಲ್ಲಿ ನಾವು ಬೇಡುವಂಥದ್ದು. ಈ ರೀತಿಯಾದ ಉಪವಾಸ ಪ್ರಾರ್ಥನೆಗೆ ದೇವರ ಉತ್ತರ ಹೇಗಿರ್ತದ, ಅದೇ ಎಜ್ರನ ಪುಸ್ತಕ 8ನೇ ಅಧ್ಯಾಯ 23ನೇ ವಚನ ಹೇಳ್ತದ, ನಾವು ಈ ಕಾರಣದಿಂದ ಉಪವಾಸ ಮಾಡಿ ದೇವರನ್ನ ಪ್ರಾರ್ಥಿಸಲು ಆತನು ನಮಗೆ ಪ್ರಸನ್ನನಾದನು ಅಂತೇಳಿ ಬರೆಯಲ್ಪಡ್ತಾ ಇದೆ. ನಾವು ಉಪವಾಸ ಮಾಡಿದ್ವಿ, ನಮ್ಮನ್ನು ನಾವು ತಗ್ಗಿಸಿಕೊಂಡ್ವಿ, ದೇವರ ಮುಂದೆ ನಮ್ಮ ಎಲ್ಲಾ ಕಾರ್ಯಗಳನ್ನ ನಾವು ಹೇಳಿಕೊಂಡ್ವಿ, ದೇವರು ನಮಗೆ ಪ್ರಸನ್ನನಾದನು ಅಂತೇಳಿ ಬರೆಯಲ್ಪಡ್ತಾ ಇದೆ. ಇನ್ನು ನಿಜವಾದಂತ ಉಪವಾಸ ಪ್ರಾರ್ಥನೆ ಎಂತದ್ದು ಅನ್ನೋದನ್ನ ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 13ನೇ ವಚನದಲ್ಲಿ ತುಂಬಾ ಚೆನ್ನಾಗಿ ಹೇಳ್ಬರ್ತೈತೆ. ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನ ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನು ದಯವೂ ಕನಿಕರವೂ ದೀರ್ಘ ಶಾಂತನೂ ಆಗಿರುವುದರಿಂದ ಮಾಡಬೇಕಿರುವಂತ ಕೇಳಿ ಅಂತ ಹೇಳ್ತದೆ. ನಾಡಬೇಕಾಗಿರುವಂತ ಕೇಡಿಗೆ ಆತನ ಮನ ಮರೆತ. ಇದು ನಿಜವಾದಂತ ಉಪವಾಸ. ಅದೇ ಕಾರ್ಯಗಳ ಕುರಿತಾಗಿ ಇಲ್ಲಿ 6ರಿಂದ 8 ವಚನಗಳಲ್ಲಿ ಬರೆಯಲ್ಪಡ್ತಾ ಇದೆ ನಿಜವಾದಂತ ಉಪವಾಸ ಅಂದ್ರೆ ಏನು ಎಂಬುದಾಗಿ. ಇನ್ನು 3ನೇ ಭಾಗದಲ್ಲಿ ನೋಡುವಂತ ಸಮಯದಲ್ಲಿ ಈ ರೀತಿಯಾದಂತ ಉಪವಾಸಗಳನ್ನ ಮಾಡುವಾಗ ದೇವರು ಮೆಚ್ಚುವಂತ ಪ್ರಾರ್ಥನೆಗಳನ್ನ ದೇವರಿಗೆ ಸಲ್ಲಿಸುವಾಗ ದೇವರು ಪುನಃಸ್ಥಾಪನೆ ಮಾಡ್ತಾ ಇದ್ದಾರೆ. ನಮಗೆ ಆಶೀರ್ವಾದದ ಭರವಸೆಗಳನ್ನ ದೇವರು ನೀಡ್ತಾ ಇದ್ದಾರೆ. ಅಂದ್ರೆ ಯಾವೆಲ್ಲಾ ಕಾರ್ಯಗಳನ್ನ ನಾವು ಕಳೆದುಕೊಂಡಿದೀವೋ, ಯಾವೆಲ್ಲ ವಿಷಯಗಳನ್ನ ನಮ್ಮ ಜೀವಿತದಿಂದ ನಾವು ದೂರ ಮಾಡ್ಕೊಂಡಿದೀವೋ ಅಂತ ಕಾರ್ಯಗಳನ್ನ ದೇವರು ಬಂದು ತಿರುಗಾ ಪುನಃ ಸ್ಥಾಪಿಸ್ತದಾರೆ. ಎಜ್ರನು ಅದೇ ಕಾರ್ಯವನ್ನ ಹೇಳ್ತಾ ಇದ್ದಾರೆ. ನಾವು ತಗ್ಗಿಸಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಿದೀವಿ, ನಾವೇನೆಲ್ಲ ಕಳ್ಕೊಂಡಿದೀವೋ ಅದೆಲ್ಲವನ್ನ ದೇವ್ರು ನಮಗೆ ತಿರ್ಗಾ ಕೊಟ್ರು ಅಂತ ಎಜ್ರ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಯೆಶಾಯನ ಪ್ರವಾದನ ಗ್ರಂಥ 58ನೇ ಅಧ್ಯಾಯ 8ರಿಂದ 12 ವಚನ ನೋಡ್ರಿ. ಇದರಲ್ಲಿ ನಾವು ನಿಜವಾದಂತ ಉಪವಾಸವನ್ನ ಮಾಡುವಂತ ಸಮಯದಲ್ಲಿ ದೇವರು ನಮಗೆ ಏನೆಲ್ಲ ಆಶೀರ್ವಾದಗಳನ್ನ ತಿರುಗಿ ಬರಮಾಡ್ತಾನ ಅಂತೇಳಿ ಒಂದು 5 ಕಾರ್ಯಗಳು ಬರೆಯಲ್ಪಡ್ತಾ ಇದೆ. ನಮ್ಮಗಳ ಜೀವನದಲ್ಲಿ ನಾವು ನಿಜವಾಗಲೂ ಉಪವಾಸದಿಂದಿದ್ರೆ, ದೇವರು ಮೆಚ್ಚುವಂತ ಉಪವಾಸವನ್ನ ಮಾಡಿದ್ರೆ ನಮ್ಗೆ ಏನೆಲ್ಲ ನಡೀತದ ಅನ್ನೋದಕ್ಕೆ 5 ಕಾರ್ಯಗಳನ್ನ ದೇವರು ಬಂದು ಇಡ್ತಾ ಇದ್ದಾರೆ. ಅಲ್ಲಿ 1ನೇ ಕಾರ್ಯವನ್ನು ನೋಡುವಂತ ಸಮಯದಲ್ಲಿ ಯೆಶಾಯನ ಪ್ರವಾದನ ಗ್ರಂಥ 58ನೇ ಅಧ್ಯಾಯ 8ನೇ ವಚನ ನೋಡ್ತಾ ಇದೀವಿ. ಇದನ್ನು ಆಚರಿಸುವಾಗ
ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು, ನಿಮ್ಮ ಕ್ಷೇಮವು ಬೇಗನೆ ವಿಗಿಸುವುದು, ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದುವರಿಯುವುದು ಅಂತ ಬರೆಯಲ್ಪಡ್ತಾ ಇದೆ. ನೀವು ನಿಜವಾಗಲೂ ತಗ್ಗಿಸಿಕೊಂಡು ದೇವರು ಇಷ್ಟಪಡುವಂತ ಉಪವಾಸ ಪ್ರಾರ್ಥನೆಯನ್ನ ಮಾಡಿದ್ರ ನೀವು ಮಾಡಿದಂತ ಧರ್ಮವು ನಿಮಗೆ ಮುಂಬಲವಾಗಿ ಮುಂದುವರಿತದ ಅಂತೇಳಿ ಬರೆಯಲ್ಪಡ್ತಾ ಇದೆ. ಅಂದ್ರೆ ನೀವು ಮಾಡುವಂತ ಒಳ್ಳೆಯ ಕಾರ್ಯಗಳು ನಿಮ್ಮ ಮುಂದೆ ಬರ್ತದವ ಅಂತೇಳಿ ಬರೆಯಲ್ಪಡ್ತಾ ಇದೆ. ಎರಡನೇ ಕಾರ್ಯ 58ನೇ ಅಧ್ಯಾಯ 9ನೇ ವಚನ ನೋಡ್ತಾ ಇದೀವಿ. ಆಗ ನೀವು ಕೂಗಿದರೆ ಯೆಹೋವನು ಉತ್ತರ ಕೊಡುವನು, ಮೊರೆಯಿಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವನು ಎಂಬುದಾಗಿ ಹೇಳ್ತದೆ. ನಾವು ನಿಜವಾಗ್ಲೂ ತಗ್ಗಿಸಿಕೊಂಡು ಉಪವಾಸ ಮಾಡೋದಾದ್ರೆ ನಾವು ದೇವರನ್ನ ಕೂಗಿದರೆ ದೇವರು ಬಂದು ಉತ್ತರ ಕೊಡ್ತದ. ನಾನು ಈ ವಚನವನ್ನು ಓದುವಂತ ಸಮಯದಲ್ಲಿ ಈ ವಚನ ಬಂದ ತಕ್ಷಣನೇ ಕಾಶಂಕಲ್ ಅವರು ಸಾಂಗ್ ಬರ್ದಾರಲ್ಲ, ಜೀವಿಸುವ ದೇವರು ನನ್ನ ದೇವರು, ಅದ್ರ ಫಸ್ಟ್ ಸ್ಟ್ಯಾಂಜ ಬಂದು ಅದೇ ಬರ್ತಾ ಇದೆ. ಆ ಫಸ್ಟ್ ಸ್ಟ್ಯಾಂಜದಲ್ಲಿ ಇದೇ ಕಾರ್ಯವನ್ನು ಬರೆದಿದ್ದಾರೆ. ಕೂಗಿದರೆ ನನಗೆ ಉತ್ತರ ಕೊಡುವನು, ಮೊರೆಯಿಟ್ಟು ಕರೆದರೆ ಇದ್ದೇನೆಂದು ಹೇಳುವನು ಎಂಬುದಾಗಿ. ನಮ್ಗಳ ಜೀವನದಲ್ಲಿ ನಾವು ನಿಜವಾಗಲೂ ದೇವರ ಹತ್ರ ತಗ್ಗಿಸಿಕೊಂಡು ನಾವು ಇರುವುದಾದ್ರೆ ದೇವ್ರು ಬಂದು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾ ಇದಾರೆ. ನಾವು ಕೂಗಿದರ ದೇವರು ಬಂದು ಇದ್ದೇನೆ ಎಂಬುದಾಗಿ ಹೇಳ್ತಾರೆ. ಇನ್ನು ಮೂರನೇ ಕಾರ್ಯ ಅದರಲ್ಲಿ ನಾವು ನೋಡುವಂತ ಸಮಯದಲ್ಲಿ ನಿಮ್ಮ ಕತ್ತಲೆಯಲ್ಲಿ ಬೆಳಕು ಉದಯಿಸುವುದು ಅಂತೇಳಿ ಬರೆಯಲ್ಪಡ್ತಾ ಇದ್ದೀರಿ. ಅಲ್ಲಿ 10ನೇ ವಚನ ನೋಡ್ತಾ ಇದೀವಿ. ನಿಮಗೆ ಪ್ರಿಯವಾದದನ್ನ ಹಸಿದವರಿಗೆ ಬದಿಗಿಸಿ ಕುಗ್ಗಿದವರ ಆಸೆಯನ್ನ ನೆರವೇರಿಸಿದರೆ ಆಗ ನಿಮಗೆ ಕತ್ತಲಲ್ಲಿ ಬೆಳಕು ಉದಯಿಸುವುದು, ನಿಮ್ಮ ಅಂಧಕಾರವು ಪರಿಹಾರವಾಗುವುದು ಅಂತೇಳಿ ಬರೆಯಲ್ಪಡ್ತಾ ಇದ್ದೀರಿ. ನಿಮಗೆ ಕತ್ತಲಲ್ಲಿ ಬೆಳಕು ಉದಯಿಸ್ತದ ಅಂದ್ರೆ ನಿಮ್ಮ ಕೆಟ್ಟ ಕಾರ್ಯಗಳೆಲ್ಲ ಹೋಗಿ, ನಿಮ್ಮ ಕಷ್ಟದ ದಿನಗಳೆಲ್ಲ ಹೋಗಿ, ಒಳ್ಳೆಯ ದಿನಗಳು, ಒಳ್ಳೆಯ ವಿಷಯಗಳು, ಒಳ್ಳೆಯ ತಾತ್ಪರ್ಯಗಳು ನಮ್ಮ ಜೀವಿತದಲ್ಲಿ ಬರುವಂತದಾಗಿದೆ ಅಂತೇಳಿ ಬರೆಯಲ್ಪಡ್ತಾ ಇದ್ದೀವಿ. ಇನ್ನು ಮುಂದುವರಿಸಿ 58ನೇ ಅಧ್ಯಾಯ 11ನೇ ವಚನ ನೋಡುವಾಗ ನಿಮ್ಮನ್ನ ನಿತ್ಯವೂ ನಡೆಸುವನು ಅಂತೇಳಿ ಬರೆಯಲ್ಪಡ್ತಾ ಇದೆ. 11ನೇ ವಚನ ಈ ರೀತಿಯಾಗಿ ಇರ್ತದೆ, ಮತ್ತು ಯೆಹೋವನು ನಿಮ್ಮನ್ನ ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನ ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನ ಸಸಾರ ಮಾಡುವನು, ನೀವು ತಂಪಾದ ತೋಟಕ್ಕೂ ನೀರಿನ ಮೋಸಲದ ಬಗ್ಗೆಯೂ ಸಮಾನವಾಗಿರ್ರಿ ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದ್ದೀವಿ. ಇಲ್ಲಿ ದೇವರು ಬಂದು ನಮ್ಮನ್ನ ನಿತ್ಯವೂ ನಡೆಸ್ತಾ ಇದ್ದಾರೆ. ದೇವರು ಬಂದು ನಮ್ಮನ್ನ ಯಾವಾಗಲೂ ನಡೆಸ್ತಾ ಇದ್ದಾರೆ. ಇನ್ನು 58ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತಾ ಇದೀವಿ, ಹಾಳಾದ ನಿವೇಶನಗಳನ್ನ ದೇವರು ತಿರುಗಿ ಕಟ್ತಾ ಇದ್ದಾರೆ. 12ನೇ ವಚನ ಹೇಳ್ತದ, ನಿಮ್ಮ ಸಂತಾನದವರು ಪುರಾತನ ಕಾಲದಲ್ಲಿ ಹಾಳಾದ ನಿವಾಸಗಳನ್ನ ತಿರುಗಿ ಕಟ್ಟುವರು. ನೀವು ಅಲ್ಲಿ ಬಂದ್ಬಿಟ್ಟು ತಲಾಂತರಕ್ಕೂ ಅಂದ್ರೆ ಎಂತ ಹೆಚ್ಚಾದ ಕಾರ್ಯಗಳು ನಿಮ್ಮಲ್ಲಿ ಇದ್ರೂ ಸರಿ, ದೇವರು ಅದನ್ನ ಪರಿಪೂರ್ಣವಾಗಿ ನಡೆಸುವನು ಅಂತೇಳಿ ಬರೆಯಲ್ಪಡ್ತಾ ಇದೆ. ದೇವರು ನಮ್ಮ ಜೀವಿತಗಳನ್ನ ತಿರುಗಿ ಕಟ್ತಾ ಇದ್ದಾರೆ. ದೇವರು ಬಂದು ಈ ಆಶೀರ್ವಾದದ ಭರವಸೆಗಳನ್ನ ಅಲ್ಲಿ ನೀಡ್ತಾ ಇದ್ದಾರೆ. ಇದೆಲ್ಲ ಯಾವಾಗ ನಡೀತಾ ಇದೆ ಅಂದ್ರೆ ದೇವರು ಮೆಚ್ಚುವಂತ, ದೇವರಿಗೆ ಇಷ್ಟಪಟ್ಟಂತ ಉಪವಾಸಗಳನ್ನ ಮಾಡುವಂತ ಸಮಯದಲ್ಲಿ. ಇನ್ನು ಕೊನೆಯ ಭಾಗದಲ್ಲಿ ನೋಡ್ತಾ ಇದೀವಿ 4ನೇ ವಿಷಯ, ಸಬ್ಬತ್ ದಿನದ ಪ್ರಾಮುಖ್ಯತೆಯ ಕುರಿತಾಗಿ ದೇವರು ಬಂದು ತಿಳಿಯಪಡಿಸ್ತದ. 58ನೇ ಅಧ್ಯಾಯ 13 ಮತ್ತು 14 ವಚನದಲ್ಲಿ ನೋಡುವಾಗ 13ನೇ ವಚನ ಈ ರೀತಿಯಾಗಿ ಹೇಳ್ತದ, ನೀವು ಸಬ್ಬತ್ ದಿನವನ್ನ ಅಗಮ್ಯವಾದದೆಂದು ತಿಳಿದು ಆ ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನ ಮಾಡದೆ, ಸ್ವ ಇಚ್ಛೆಯಾಗಿ ನಡೆಯದೆ, ಕಾರ್ಯದಲ್ಲಿ ನಿರತರಾಗದೆ, ಹರಟೆ ಹಡದೆ, ಯೆಹೋವನ ಸಬ್ಬತ್ ಎಂಬ ಪರಿಶುದ್ಧ ದಿನವು ಉಲ್ಲಾಸಕರವೂ ಮಾನ್ಯವೂ ಆದದಿಂದ ಅದನ್ನ ಘನಪಡಿಸಿರಿ ಅಂತೇಳಿ ಹೇಳ್ತದ. ಸಬ್ಬತ್ ದಿನ ಬಂದು ಬಹಳ ಪ್ರಾಮುಖ್ಯವಾದಂತ ದಿನ ಎಂಬುದಾಗಿ ಹೇಳಿ ದೇವರು ಬಂದು ತಿಳಿಯಪಡಿಸ್ತದ. ಅನೇಕ ದಿನದಲ್ಲಿ ನಾವು ಈಗಿನ ದಿನಗಳಲ್ಲಿ ಸಬ್ಬತ್ ದಿನ ಅಂದ್ರೆ ನಾವೆಲ್ಲ ಭಾನುವಾರ ದಿನ ಅಂತ ಅನ್ಕೋತಾ ಇದೀವಿ. ಆ ಭಾನುವಾರದ ದಿನದಲ್ಲಿ ನಾವ್ ಯಾವ ರೀತಿಯಾಗಿ ಇರ್ಬೇಕು ಎಂಬುದನ್ನ ದೇವರು ಹೇಳ್ಕೊಡ್ತಾ ಇದಾರೆ. ಅದು ದೇವರ ಪರಿಶುದ್ಧ ದಿನ ಆಗಿದೆ. ಅದಕ್ಕೆ ನಿಮ್ದು ಅವತ್ತು ಬಂದು ನಿಮ್ಮ ಸ್ವಂತ ಕೆಲಸಗಳನ್ನಾಗ್ಲಿ ಅಥವಾ ನಿಮ್ಮ ಹರಟೆ ಮಾತುಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಗಳಲ್ಲಿ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನ ಬಿಟ್ಟು, ಅದು ದೇವರಿಗೆ ಇಷ್ಟವಾದಂತ ದಿನ, ಅದು ದೇವರ ಪರಿಶುದ್ಧ ದಿನ, ಅದು ದೇವರು ನೇಮಿಸಿರುವಂತ ದಿನ ಎಂಬುದಾಗಿ ಹೇಳಿ
ನೀವು ಅದರಲ್ಲಿ ಕಾಲ ಕಳೀರಿ ಅಂತೇಳಿ ಇಲ್ಲಿ ಪ್ರವಾದಿ ತಿಳಿಯಪಡಿಸ್ತದ. 14ನೇ ವಚನ ಅದೇ ವಿಷಯವನ್ನು ಹೇಳ್ತಾ ಇದ್ದಾರೆ. ಆಗ ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ ಮತ್ತು ನಾನು ನಿಮ್ಮನ್ನ ಭೂಮಿಯ ಎತ್ತರವಾದ ಪ್ರದೇಶಗಳೆಲ್ಲ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ಯಾಕೋಬನ ಸ್ವಾಸ್ಥ್ಯವನ್ನ ನೀನು ಅನುಭವಿಸುವಂತೆ ಮಾಡುವೆನು, ಯೆಹೋವನೇ ಇದನ್ನ ನುಡಿದಿದ್ದಾನ ಅಂತ ಹೇಳ್ತಾರೆ. ಸಬ್ಬತ್ ದಿನವನ್ನ ಸರಿಯಾದ ರೀತಿಯಲ್ಲಿ ಘನಪಡಿಸಿದ್ರ ದೇವರ ಸಂತೋಷ ಸಮಾಧಾನ ಯಾವಾಗಲೂ ನಿಮ್ಮಲ್ಲಿ ಇರುವಂತದ್ದಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾವು ಸತ್ಯವೇದದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನೋಡುವಂತಹ ಸಮಯದಲ್ಲಿ ಸಬ್ಬತ್ ದಿನ ಪರಿಶುದ್ಧ ದಿನವಾಗಿದೆ. ಯೆಶಾಯನ ಪ್ರವಾದನ ಗ್ರಂಥ 58ನೇ ಅಧ್ಯಾಯ 13ನೇ ವಚನದಲ್ಲಿ ಬರೆಯಲ್ಪಡ್ತಾ ಇದ್ದಾರೆ. ಇನ್ನು ನಾವು ಯಾಜಕ ಕಾಂಡ ಪುಸ್ತಕ 23ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡ್ತಾ ಇದೀವಿ, ಸಬ್ಬತ್ ದಿನ ವಿಶ್ರಾಂತಿಯ ದಿನವಾಗಿದೆ ಅಂತೇಳಿ. ಅಲ್ಲಿ ದೇವರು ಹೇಳುವ ಹಾಗೆ 6 ದಿನಗಳಲ್ಲಿ ನೀವು ಕೆಲಸವನ್ನು ನಡೆಸಬೇಕು, 7ನೇ ದಿನವು ಯಾವ ಕೆಲಸವನ್ನೂ ಮಾಡಕೂಡದು, ಅದು ಸಬ್ಬತ್ ದಿನವಾಗಿದೆ. ಅದರಲ್ಲಿ ದೇವ ಆರಾಧನೆಗಾಗಿ ಸಭೆ ಕೂಡಬೇಕು. ಆ ದಿನದಲ್ಲಿ ಯಾವ ವಿಧವಾದ ಕೆಲಸವನ್ನು ಮಾಡಕೂಡದು. ನಿಮ್ಮ ಎಲ್ಲಾ ನಿವಾಸ ಸ್ಥಾನಗಳು ಅದು ಯೆಹೋವನಿಗೆ ಮೀಸಲಾದಂತ ವಿಶ್ರಾಂತಿಯ ದಿನವಾಗಿದೆ ಅಂತೇಳಿ ಯಾಜಕ ಕಾಂಡ ಪುಸ್ತಕ 23ನೇ ಅಧ್ಯಾಯ 3ನೇ ವಚನದಲ್ಲಿ ಬರೆಯಲ್ಪಡ್ತಾ ಇದೆ. ಅವತ್ತು ನೀವು ಯಾವ ಕೆಲಸವನ್ನೂ ಮಾಡದೆ ಸಭೆಯಾಗಿ ಕೂಡ್ಬೇಕು, ಅದು ದೇವರ ವಿಶ್ರಾಂತಿಯ ದಿನವಾಗಿದೆ ಅಂತೇಳಿ ಬರೆಯಲ್ಪಡ್ತಾ ಇದೆ. ಇನ್ನು ಯೇಸು ಸ್ವಾಮಿಯು ಸಹ ಇದನ್ನು ಪಾಲನೆ ಮಾಡ್ತಾ ಇದ್ದಾರೆ. ಹೊಸ ಒಡಂಬಡಿಕೆ ಭಾಗಕ್ಕೆ ಬಂದ್ರೆ ಸಬ್ಬತ್ ದಿನವನ್ನ ಯೇಸು ಸ್ವಾಮಿಯು ಸಹ ಪಾಲಿಸ್ತಾ ಇದ್ದಾರೆ. ಅಲ್ಲಿ ಅವರು ಸಹ ಒಂದು ಆಲಯಕ್ಕೆ ಹೋಗ್ತಾ ಇದಾರೆ. ನೀವು ಲೂಕನ್ ಬರೋ ಸುವಾರ್ತೆ 4ನೇ ಅಧ್ಯಾಯ 16ನೇ ವಚನ ನೋಡುವಾಗ, ಹೀಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾ ಮಂದಿರಕ್ಕೆ ಹೋಗಿ ಅಲ್ಲಿ ಓದುವುದಕ್ಕೆ ಎದ್ದು ನಿಂತುಕೊಂಡನು ಅಂತ ಬರೆಯಲ್ಪಡ್ತಾ ಇದ್ದಾರೆ. ಯೇಸು ಸ್ವಾಮಿ ವಾಡಿಕೆಯಂತೆ, ವಾಡಿಕೆ ಅಂದ್ರೆ ಅದು ಯಾವಾಗಲೂ ಅಂತ, ಯಾವಾಗ ಮಾಡುವಂತ ಕೆಲಸ, ಯಾವಾಗ್ಲೂ ಮಾಡುವಂತ ಕೆಲಸದ ರೀತಿಯಲ್ಲಿ ಯೇಸು ಸ್ವಾಮಿ ತಮ್ಮ ಸ್ವಂತ ಊರು ಚರ್ಚಿಗೆ ಹೋಗ್ಬಿಟ್ಟು ಅಲ್ಲಿ ಸತ್ಯವೇದವನ್ನ ಇಲ್ಲಿ ಧರ್ಮಶಾಸ್ತ್ರವನ್ನ ಅವರು ಓದುವುದಕ್ಕೆ ನಿಂತುಕೊಂಡ್ರು ಅಂತ ಹೇಳಿ ಲೂಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 16ರ ವಚನದಲ್ಲಿ ಬರೆಯಲ್ಪಡ್ತಾ ಇದೆ. ಸಬ್ಬತ್ ದಿನ ಶ್ರೇಷ್ಠ ದಿನ, ಸಬ್ಬತ್ ದಿನ ಆಶೀರ್ವಾದ ದಿನ, ಸಬ್ಬತ್ ದಿನ ವಿಶ್ರಾಂತಿಯ ದಿನವಾಗಿದೆ. ಈ ಯೆಶಾಯನ ಪ್ರವಾದನ ಗ್ರಂಥ 58ನೇ ಅಧ್ಯಾಯದಲ್ಲಿ ಈ 4 ಕಾರ್ಯಗಳನ್ನ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ನಮಗಳ ಜೀವನದಲ್ಲಿ ದೇವರು ಬಂದು ಯೆಶಾಯ ಪ್ರವಾದನೆಯ ಮೂಲಕವಾಗಿ ನಮ್ಮ ಜೀವಿತವನ್ನ ಇಲ್ಲಿ ತಿಳಿಯಪಡಿಸ್ತಾ ಇದ್ದಾರೆ. ನೀನು ಅವ್ರು ಮಾಡುವಂತ ಪ್ರಾರ್ಥನೆ, ಅವ್ರು ಮಾಡುವಂತ ಉಪವಾಸ, ಅವ್ರು ಕೈಕೊಳ್ಳುವಂತ ಸಬ್ಬತ್ ಆರಾಧನೆ ಯಾವ ರೀತಿಯಾಗಿ ಇರುತ್ತ ಎಂಬುದನ್ನ ನೀನು ಹೋಗಿ ಹೇಳು. ನಿಜವಾದಂತ ಉಪವಾಸ ಅಂದ್ರೆ ಏನು? ನಿಜವಾದಂತ ಉಪವಾಸದಿಂದ ಏನೆಲ್ಲ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಬರ್ತದೆ? ಈ 4 ಕಾರ್ಯಗಳ ಮೂಲಕ ದೇವರು ಇವತ್ತು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ನಾವು ಮಾಡುವಂತ ಪ್ರಾರ್ಥನೆ ಕಪಟತನದ ಪ್ರಾರ್ಥನೆ ಆಗಿದೆಯಾ? ನಾವು ಮಾಡುವಂತ ಉಪವಾಸ ಪ್ರಾರ್ಥನೆ ಸುಮ್ಮನೆ ಕಾಟಾಚಾರದ ಉಪವಾಸ ಆಗಿದೆಯಾ? ಅಥವಾ ನಾವು ನಿಜವಾಗಲೂ ನಮ್ಮನ್ನು ನಾವು ಒಪ್ಪಿಸಿಕೊಂಡು ದೇವರು ಮೆಚ್ಚುವಂತ ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮ ಜೀವಿತವನ್ನು ನಾವು ಕಟ್ಕೋತಾ ಇದೀವಾ? ನಾವು ನಿಜವಾಗ್ಲೂ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರು ಹೇಳುವಂತ ಉಪವಾಸವನ್ನ ನಾವು ಕೈಗೊಂಡ್ರೆ ದೇವರು ನಮ್ಮ ಜೀವಿತವನ್ನ ಪುನಃ ಸ್ಥಾಪನೆ ಮಾಡ್ತಾ ಇದ್ದಾರೆ. ದೇವರು ಆಶೀರ್ವಾದದ ಭರವಸೆಗಳು ನಮ್ಮ ಜೀವಿತದಲ್ಲಿ ನೀಡ್ತಾ ಇದ್ದಾರೆ. ಅದು ಮಾತ್ರವಲ್ಲ, ಸಬ್ಬತ್ ದಿನ, ಭಾನುವಾರ ದಿನ ಅದು ಶ್ರೇಷ್ಠ ದಿನ. ಕಾಶಂಕಲ್ ಅವರು ಅದಕ್ಕೊಂದು ಹಾಡು ಬರೆದಿದ್ದಾರೆ, ತುಂಬಾ ಚೆನ್ನಾಗಿದೆ. ಭಾನುವಾರ ದಿನವು ಅದು ದೇವರ ದಿನವು ಅಂತೇಳಿ. ಅದು ಭಾನುವಾರ ನಾವು ನಮ್ಮ ಜೀವನವನ್ನ ನಮ್ಮ ಕಾರ್ಯಗಳಿಗಾಗಿ ಕಳೆಯದೆ ಅದು ದೇವರ ಮೀಸಲಾಗಿರುವಂತ ದಿನ, ಅದು ದೇವರ ವಿಶ್ರಾಂತಿಯ ದಿನ, ದೇವರು ಆಶೀರ್ವದಿಸಲ್ಪಡುವಂತ ದಿನ ಅಂತ ಹೇಳ್ಬಿಟ್ಟು ನಮ್ಮ ಜೀವಿತವನ್ನ ನಾವು ದೇವರಲ್ಲಿ ಕಟ್ಟಿಕೊಳ್ಬೇಕಾಗಿದೆ. ನಾವು ದೇವರು ಮೆಚ್ಚುವಂತ ಪ್ರಾರ್ಥನೆ ಮಾಡೋಣ. ನಮ್ಮನ್ನ ನಾವು ತಗ್ಗಿಸಿಕೊಂಡು ದೇವರಿಗೆ ಇಷ್ಟವುಳ್ಳಂತ ಉಪವಾಸ ಪ್ರಾರ್ಥನೆಗಳನ್ನ ಮಾಡುವಂತವರಾಗಿರೋಣ. ನಮ್ಮ ಜೀವಿತಗಳನ್ನ ದೇವರಲ್ಲಿ ಪುನಃ ಸ್ಥಾಪಿಸಿಕೊಳ್ಳೋಣ. ದೇವರ ಆಶೀರ್ವಾದಗಳನ್ನ ನಮ್ಮ ಜೀವನದಲ್ಲಿ ಸ್ವೀಕಾರ ಮಾಡಿಕೊಳ್ಳೋಣ. ದೇವರ ದಿನಕ್ಕೆ ಘನತೆಯನ್ನ, ಗೌರವವನ್ನು ಕೊಟ್ಟು ದೇವರ ದಿನದಲ್ಲಿ ದೇವರಿಗಾಗಿ ನಾವು ಜೀವಿಸೋಣ. ದೇವರು ನಮ್ಮನ್ನ ಅಧಿಕವಾಗಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ದೇವರು ತಾನೇ ಈ ವಾಕ್ಯಗಳ ಮೂಲಕ
ನಮ್ಮೆಲ್ಲರನ್ನ ಆಶೀರ್ವಾದ ಮಾಡುವಂತೆ ನಾವು ಪ್ರಾರ್ಥನೆ ಮಾಡಿಕೊಂಡ್ರಿ. ಸರ್ವಶ್ರೇಷ್ಠನಾಗಿರುವಂತಹ ನಮ್ಮ ತಂದೆಯ ದೇವರೇ, ಈ ಬೆಳಗಿನ ಜಾವದಲ್ಲಿ ಯೆಶಾಯನ ಪ್ರವಾದನ ಗ್ರಂಥ 58ನೇ ಅಧ್ಯಾಯ 1-14 ವಚನಗಳನ್ನ ದೇವರೇ ನಾವು ಧ್ಯಾನ ಮಾಡಲು ಕೊಟ್ಟಂತ ಕೃಪೆಗಾಗಿ ನಿಮಗೆ ಸ್ತೋತ್ರಪ್ಪ. ದೇವರೇ, ಕಪಟತನದಿಂದ ನಾವು ಜೀವಿಸದೆ ದೇವರೇ ನಾವು ನಂಬಿಕೆ ಉಳ್ಳಂತ, ನಿಮಗೆ ಇಷ್ಟವುಳ್ಳಂತ ಪ್ರಾರ್ಥನೆಗಳನ್ನ, ಉಪವಾಸಗಳನ್ನ ಮಾಡುವರಾಗಿ ದೇವರೇ, ನಮ್ಮ ಜೀವಿತದಲ್ಲಿ ನೀವು ನಮ್ಮಿಂದ ಏನನ್ನ ಮೆಚ್ತಾ ಇರೋ ಅಂತ ಕಾರ್ಯಗಳಲ್ಲಿ ನಾವು ಇರ್ಲಿಕ್ಕಾಗುವಂತೆಯೂ, ನಮ್ಮ ಆಶೀರ್ವಾದಗಳನ್ನ ನಾವು ಹೊಂದಿಕೊಳ್ಳುವಂತೆಯೂ ದೇವರೇ, ನೀನ್ ನೇಮಿಸಿದಂತ ದಿನವನ್ನ ನಾವು ಪರಿಶುದ್ಧವಾಗಿ ನೋಡಲು ದೇವರೇ, ಅದರಲ್ಲಿ ನಾವು ಸಂತೋಷ ಪಡಲು ನಮ್ಮ ಜೀವಿತವನ್ನ ರೂಪಿಸಿಕೊಳ್ಳುವಂತೆ ನಮಗೆ ಸಹಾಯ ಮಾಡು. ಈ ಆನ್ಲೈನ್ ಮೂಲಕವಾಗಿ ಈ ಬೆಳಗಿನ ಜಾವದಲ್ಲಿ ಇದರಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ಬರನ್ನ ನೀನು ಆಶೀರ್ವಾದ ಮಾಡು ದೇವರೇ. ಈ ದಿನ ಪೂರ್ತಿ ನಾವು ಮಾಡುವಂತ ಎಲ್ಲಾ ಕಾರ್ಯಗಳಲ್ಲಿ ನಮ್ಮ ಜೊತೆಗಾರನಾಗಿದ್ದುಕೊಂಡು ನಮ್ಮ ನಡೆಸು. ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್.